ಉದ್ದಿನ ಹಪ್ಪಳ, ಅಕ್ಕಿ ಹಪ್ಪಳ, ಬೇಸಿಕಲಿ ಎಲ್ಲಾ ವೆರೈಟಿ ಆಫ್ ಹಪ್ಪಳ ನೀವು ಟ್ರೈ ಮಾಡಿರ್ಬೋದು. ಆದ್ರೆ ನೀವ್ ಯಾವಾಗಾರ ಮಾವಿನಕಾಯಿ ಹಪ್ಪಳ ಟ್ರೈ ಮಾಡಿರೇನ? ಅಷ್ಟ್ ಚಟ್ಪಟ, ಹುಳಿ, ಉಪ್ಪು, ಖಾರ ಎಲ್ಲಾ ಇರ್ತದ. ಒಂದ್ ವರ್ಷ ಇಟ್ರು ಏನು ಕೆಡುದಿಲ್ಲ. ಮಾವಿನಕಾಯಿ ಹಪ್ಪಳ ಮಾಡ್ಲಿಕ್ಕ ಕುಕ್ಕರ್ ಒಳಗ 3 ತೊಳೆದಿದ್ ಮಾವಿನಕಾಯಿ ಅರ್ಧ ಬಟ್ಲ ನೀರ್ ಹಾಕಿ ಕುಕ್ಕರ್ 2 ಸೀಟಿ ಬರುತ್ತನ ವೇಟ್ ಮಾಡ್ರಿ. 2 ಸೀಟಿ ಆಗಿಂದ ಬೆಂದಿರೋ ಮಾವಿನಕಾಯಿನ ಪೂರ್ತಿ ತಣ್ಣಗಾಗ್ಲಿಕ್ಕ ಬಿಟ್ಬಿಡ್ರಿ. ಪೂರ್ತಿ ತಣ್ಣಗಾಗಿಂದ ಮಾವಿನಕಾಯಿ ಸಿಪ್ಪಿ ತೆಗದ ಅದ್ರದ್ದು ಪಲ್ಪ್ ಅನ್ನ ಸ್ಮೂತ್ ಪೇಸ್ಟ್ ಆಗೋತನ ಗ್ರೈಂಡ್ ಮಾಡ್ರಿ. ಚಲೋತ್ನಾಗ ಗಂಟೆ ಇರ್ಲಾರ್ದಂಗ್ ರುಬ್ಕೊಂಡ ಸೈಡಿಗೆ ಇಟ್ಕೋರಿ. ಆಮೇಲೆ ಒಂದ್ ಪ್ಯಾನ್ ಬಿಸಿ ಮಾಡಿ ಆಮೇಲೆ ಇದಕ್ಕ ಮುಂಚೆ ರುಬ್ಬಿಟ್ಕೊಂಡಿರೋ ಮಾವಿನಕಾಯಿ ಪೇಸ್ಟ್, ಅದ್ರ ಜೊತೆನ 1 ಬಟ್ಲ ಬೆಲ್ಲ, ಅರ್ಧ ಸ್ಪೂನ್ ಮೆಣಸಿನ ಪುಡಿ, ಅರ್ಧ ಸ್ಪೂನ್ ಜೀರಿಗೆ ಪುಡಿ, 1 ಸ್ಪೂನ್ ಬ್ಲಾಕ್ ಸಾಲ್ಟ್, 1 ಸ್ಪೂನ್ ರೆಡ್ ಚಿಲ್ಲಿ ಫ್ಲೇಕ್ಸ್ ಹಾಕಿ ಎಲ್ಲಾನು ಚಲೋತ್ನಾಗ ಮಿಕ್ಸ್ ಮಾಡ್ರಿ. ಬೆಲ್ಲ ಎಲ್ಲಾ ಚಲೋತ್ನಾಗ ಕರಗ್ಲಿ. ಬೆಲ್ಲ ಕರ್ಗಿಂದ ಬರೇ 1 ಕುದಿ ಬರುತನ ವೇಟ್ ಮಾಡ್ರಿ. ಮಗಿಲೆ 1 ಎಳಿ ಪಾಕ ಬೇಕು. ಪಾಕ ಬಂದದ ಇಲ್ಲ ಅಂತ ಚೆಕ್ ಮಾಡ್ಲಿಕ್ಕೆ ಸ್ವಲ್ಪ ಹಿಂಗ್ ಪೇಸ್ಟ್ ತಗೊಂಡ್ ಚೆಕ್ ಮಾಡಿದ್ರೆ ಹಿಂಗ್ 1 ಎಳಿ ಬಂದ್ರ ಈಗ ಇದು ರೆಡಿ ಆಗ್ಯದ ಅಂತ ಅರ್ಥ. ಇಷ್ಟಾಗಿಂದ ಇನ್ನೇನ್ ಉಳಿತ, 1 ಪ್ಲೇಟಿಗೆ ಚಲೋತ್ನಾಗ ಎಣ್ಣೆ ಹಚ್ಚ್ರಿ. ಆಮೇಲೆ ಇದಕ್ಕ ಮಾಡಿಟ್ಕೊಂಡಿರೋ ಮಾವಿನಕಾಯಿ ಪೇಸ್ಟ್ ಹಾಕಿ ಎಲ್ಲಾ ಕಡೆ ಚಲೋ ಹೊತ್ನಾಗ ಸ್ಪ್ರೆಡ್ ಮಾಡಿ. ಒಂದ್ ಕಡೆ ತೆಳ್ಳಗ ಒಂದ್ ಕಡೆ ದಪ್ಪ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಎಲ್ಲಾ ಕಡೆ ಈಕ್ವಲಿ ಸ್ಪ್ರೆಡ್ ಮಾಡಿ ಚಲೋತ್ನಾಗ 3 ದಿನ ಬಿಸಿಲೊಳಗ್ ಬಿಟ್ಬಿಡ್ರಿ. 3 ದಿನ ಆಗಿಂದ ನಮ್ದು ಮಸ್ತ್ ಮಾವಿನಕಾಯಿ ಹಪ್ಪಳ ರೆಡಿ ಆಗಿರ್ತಾವ. ಹಿಂಗ್ ಈಸಿಲಿ ಪ್ಲೇಟ್ ಇಂದ ಬರ್ತಾವ. ನಿಮಗೆ ಯಾವ ಶೇಪ್ ಬೇಕು ಆ ಶೇಪ್ ಒಳಗ್ ಕಟ್ ಮಾಡ್ಕೊಂಡು ಒಂದ್ ಕ್ಲೀನ್ ಡಬ್ಬಿ ಒಳಗ್ ಸ್ಟೋರ್ ಮಾಡಿದ್ರ 1 ವರ್ಷ ಇಟ್ರು ಕೆಡುದಿಲ್ಲ. ರುಚಿ ಅಂತೂ ಕೇಳಲಿಕ್ಕ ಹೋಗ್ಬೇಡ್ರಿ, ಅಷ್ಟ್ ಮಸ್ತ್ ಅದ. ಮಾಡೋದಂತ್ರು ಫುಲ್ ಈಸಿ ಅದ. ನೀವು ಟ್ರೈ ಮಾಡ್ತಿರಲ್ಲ?